ಓಂ ನಮೋ ನಾರಾಯಣಾಯ. ಓಂ ಶ್ರೀ ಗಣೇಶಾಯ ನಮಃ. ಸರ್ವರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಜನ್ಮಜಾತಕದಲ್ಲಿ ವಿಪರೀತ ರಾಜಯೋಗವನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳಬಹುದು ಎಂಬುದನ್ನು ನೋಡೋಣ. ಈ ವಿಪರೀತ ರಾಜಯೋಗ ಅಂದರೆ ಏನು? ವಿಪರೀತ ಅಂದರೆ ಸಾಮಾನ್ಯವಾಗಿ ನಾವು ಉಲ್ಟ ಅಥವಾ ವಿರುದ್ಧ ಎಂಬ ಪದವನ್ನು ಅರ್ಥ ಮಾಡ್ಕೊಳ್ತೇವೆ, ಅಂದರೆ ನಕಾರಾತ್ಮಕವಾದದ್ದು. ರಾಜಯೋಗ ಅಂದರೆ ಸುಖ ಹಾಗೂ ಸೌಕರ್ಯಭರಿತ ಜೀವನ ಶೈಲಿ ಅಂತ ಅರ್ಥ. ವಿಪರೀತ ರಾಜಯೋಗ ಅಂದರೆ ವ್ಯಕ್ತಿ ಮೊದಲು ಜೀವನದಲ್ಲಿ ಸಂಘರ್ಷಕ್ಕೆ ತಾನು ಇಳಿತಾನೆ ಮತ್ತು ಬಹಳ ಕಷ್ಟಗಳ ನಂತರ ತಾನು ರಾಜಯೋಗವನ್ನು ಹೊಂದುತ್ತಾನೆ. ವಿಪರೀತ ರಾಜಯೋಗ 3 ಪ್ರಕಾರವಾಗಿ ಆಗುತ್ತೆ. ಜನ್ಮಕುಂಡಲಿಯಲ್ಲಿ ಈ ವಿಪರೀತ ರಾಜಯೋಗ ಅನ್ನೋದು 3 ಪ್ರಕಾರವಾಗಿ ರೂಪುಗೊಳ್ಳುತ್ತೆ. ಮೊದಲನೆಯದಾಗಿ ಹರ್ಷ ವಿಪರೀತ ರಾಜಯೋಗ, ಎರಡನೆಯದಾಗಿ ಸರಳ ವಿಪರೀತ ರಾಜಯೋಗ, ಮೂರನೆಯದಾಗಿ ವಿಮಲ ವಿಪರೀತ ರಾಜಯೋಗ. ಮೊದಲಿಗೆ ನಾವು ಈ ಹರ್ಷ ವಿಪರೀತ ರಾಜಯೋಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ 6ನೆಯ ಮನೆಯ ಅಧಿಪತಿಯು ಅದೇ ಜನ್ಮಕುಂಡಲಿಯ 6, 8, 12ನೇ ಮನೆಯಲ್ಲಿ ಕುಳಿತಿದ್ದು ಆ ಗ್ರಹಕ್ಕೆ ಪಾಪ ಸಂಪರ್ಕವಿದ್ದು ಅಥವಾ ಯಾವುದೇ ಶುಭತ್ವವಿಲ್ಲದಿದ್ದರೆ ಅಲ್ಲಿ ಹರ್ಷಯೋಗ ನಾಮದ ಒಂದು ವಿಪರೀತ ರಾಜಯೋಗ ನಿರ್ಮಾಣವಾಗುತ್ತೆ. ಅಂದರೆ ಅರ್ಥ, ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ 12 ಮನೆಗಳಿರುತ್ತೆ. ಆ 12 ಮನೆಗಳಲ್ಲಿ 6ನೆಯ ಮನೆಯಲ್ಲಿ ಯಾವ ರಾಶಿ ಇರುತ್ತೆಯೋ ಆ ರಾಶಿಯ ಅಧಿಪತಿ ಜನ್ಮಕುಂಡಲಿಯ 6ನೇ ಮನೆ, ಅಂದರೆ 6ನೇ ಮನೆ ಅಧಿಪತಿ ಸ್ವಯಂ 6ನೇ ಮನೆಯಲ್ಲೇ ಕುಳಿತುಕೊಂಡಾಗ, ಅಥವಾ 6ನೇ ಮನೆ ಅಧಿಪತಿ 8ನೇ ಮನೆಯಲ್ಲೋ ಅಥವಾ 12ನೆಯ ಮನೆಯಲ್ಲೋ ಕುಳಿತುಕೊಂಡಾಗ, ಹಾಗೂ ಅಲ್ಲಿ ಕುಳಿತಿರುವ ಗ್ರಹಕ್ಕೆ ಯಾವುದೇ ಶುಭ ಸಂಪರ್ಕ ಅಥವಾ ಒಂದು ಶುಭ ದೃಷ್ಟಿ ಇಲ್ಲದೆ ಅದು ಪಾಪ ಪೀಡಿತವಾಗಿದ್ದರೆ ಆ ಜನ್ಮಕುಂಡಲಿಯಲ್ಲಿ ಹರ್ಷಯೋಗ ನಾಮದ ಒಂದು ವಿಪರೀತ ರಾಜಯೋಗ ನಿರ್ಮಾಣವಾಗುತ್ತೆ. ಜನ್ಮಕುಂಡಲಿಯಲ್ಲಿ 6, 8, 12ನೇ ಭಾವಗಳನ್ನು ಸಾಮಾನ್ಯವಾಗಿ ಅಶುಭ ಸ್ಥಾನಗಳು ಅಂತ ಕರೆಯಲಾಗುತ್ತೆ. ಜನ್ಮಕುಂಡಲಿಯ 6ನೇ ಭಾವ ರೋಗ, ರುಜಿನ ಹಾಗೂ ಶತ್ರುವಿನ ಭಾವವಾಗಿರುತ್ತೆ. ಜನ್ಮಕುಂಡಲಿಯ 8ನೇ ಭಾವ ಆಕಸ್ಮಿಕವಾಗಿ ಸಂಭವಿಸುವ ಘಟನೆ ಮತ್ತು ದುರ್ಘಟನೆಯ ಭಾವವಾಗಿರುತ್ತೆ. ಜನ್ಮಕುಂಡಲಿಯ 12ನೇ ಭಾವ ನಷ್ಟಸ್ಥಾನ ಅಥವಾ ವ್ಯಯಸ್ಥಾನವಾಗಿರುತ್ತೆ. ಆಸ್ಪತ್ರೆ, ಜೈಲು, ಸೆರೆವಾಸದ ಭಾವವಾಗಿರುತ್ತೆ. ಹೀಗಿರುವಾಗ ಅಶುಭ ಸ್ಥಾನದ ಅಧಿಪತಿಯಾದ 6ನೇ ಭಾವದ ಅಧಿಪತಿಯು ಜನ್ಮಕುಂಡಲಿಯಲ್ಲಿ ಯಾವುದೇ ಮತ್ತೊಂದು ಅಶುಭ ಸ್ಥಾನದಲ್ಲಿ ಕುಳಿತಾಗ, ಅಂದರೆ 6ನೇ ಭಾವದ ಅಧಿಪತಿ 8ನೇ ಭಾವದಲ್ಲಿ ಕುಳಿತರೆ, ಅಥವಾ 6ನೇ ಭಾವದ ಅಧಿಪತಿ 12ನೇ ಭಾವದಲ್ಲಿ ಕುಳಿತರೆ, ಅಥವಾ ಈ 6ನೇ ಭಾವದ ಅಧಿಪತಿ ಸ್ವಯಂ ತನ್ನ ಭಾವದಲ್ಲಿಯೇ ಅಂದರೆ 6ನೇ ಭಾವದಲ್ಲಿಯೇ ಕುಳಿತರೆ, ಹಾಗೂ ಪಾಪಗ್ರಹದ ಜೊತೆ ದೃಷ್ಟಿ ಅಥವಾ ಸಂಬಂಧವನ್ನು ಹೊಂದಿದರೆ ಮತ್ತು ಯಾವುದೇ ಶುಭ ಪ್ರಭಾವವನ್ನು ಹೊಂದಿಲ್ಲದಿದ್ದರೆ ಆ ಅಶುಭ ಗ್ರಹವು ಅಂದರೆ 6ನೇ ಭಾವದ ಅಧಿಪತಿಯು ತನ್ನ ದಶಾ ಸಮಯದಲ್ಲಿ ತನ್ನ ಪ್ರಭಾವವನ್ನು ತಾನು ಬೀರುತ್ತೆ. ಈಗ ನಾವು 6, 8, 12ನೇ ಭಾವಗಳ ಕಾರಕತ್ವಗಳನ್ನು ನಾವು ತಿಳ್ಕೊಂಡ್ವಿ. ಆದರೆ ತೊಂದರೆಗಳನ್ನು ಕೊಡುವ ಇದೇ 6, 8, 12ನೇ ಭಾವದ ಅಧಿಪತಿ ಗ್ರಹಗಳು ಸ್ವಯಂ ಪೀಡನೆಗೆ ಒಳಗಾದರೆ ಹಾಗೂ ಆ ಗ್ರಹ ದುರ್ಬಲವಾದರೆ ಆ ಗ್ರಹ ತೊಂದರೆಗಳನ್ನು ಅಥವಾ ಸಮಸ್ಯೆಗಳನ್ನು ಉಂಟು ಮಾಡೋದಿಲ್ಲ. ಯಾಕೆ ಅಂದರೆ ತೊಂದರೆ ಕೊಡುವಂಥ ಗ್ರಹವೇ ದುರ್ಬಲಗೊಂಡಿರುತ್ತೆ. ಯಾವಾಗ ಅಶುಭ ಗ್ರಹವು ಉದಾಹರಣೆಗೆ 6ನೇ ಮನೆಯ ಅಧಿಪತಿ ಸ್ವಯಂ ಪೀಡಿತಗೊಂಡು ದುರ್ಬಲನಾಗಿದ್ದಾಗ ಅಶುಭ ಸ್ಥಾನದಲ್ಲಿ ಕುಳಿತಾಗ ತಾನು ದುರ್ಬಲಗೊಂಡು ತನ್ನ ಸ್ವಾಭಾವಿಕ ಫಲಗಳಾದ ಅಂದರೆ ತೊಂದರೆಗಳನ್ನು ಕೊಡುವ ತನ್ನ ಫಲಗಳನ್ನು ಕೊಡದೆ ವಿಪರೀತ ಅಂದರೆ ವಿರುದ್ಧವಾದ ಫಲಗಳನ್ನು ತಾನು ಕೊಡ್ತಾನೆ. ಯಾಕೆ ಅಂದರೆ ತೊಂದರೆ ಕೊಡುವಂಥ ಗ್ರಹವೇ ವಿಪರೀತ ಸ್ಥಿತಿಗೆ ತಾನು ಹೋಗಿರುತ್ತೆ. ಆದ್ದರಿಂದ ಈ ಹರ್ಷ ವಿಪರೀತ ರಾಜಯೋಗದಲ್ಲಿ ವ್ಯಕ್ತಿಯು ಮೊದಲು ಸಮಸ್ಯೆಗಳನ್ನು ತಾನು ಎದುರಿಸಿ ತದನಂತರ ಜೀವನದಲ್ಲಿ ಉತ್ತಮ ಸ್ತರವನ್ನು ತಾನು ಏರ್ತಾನೆ. ಈಗ ನಾವು ಎರಡನೇದಾಗಿ ಸರಳ ವಿಪರೀತ ರಾಜಯೋಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನಾವು 6ನೇ ಭಾವ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ 6ನೇ ಭಾವ, 8ನೇ ಭಾವ ಹಾಗೂ 12ನೇ ಭಾವ ಈ 3 ಭಾವಗಳು ಅಶುಭ ಭಾವಗಳು ಅಂತ ತಿಳ್ಕೊಂಡಿದ್ದೇವೆ. ಈ 3 ಭಾವಗಳಲ್ಲಿ 8ನೇ ಭಾವ ಏನಿದೆ ಆ 8ನೇ ಭಾವದ ಅಧಿಪತಿಯು ಅಶುಭ ಸ್ಥಾನಗಳಾದ 6, 8 ಅಥವಾ 12ನೇ ಭಾವಗಳಲ್ಲಿ ಪಾಪಗ್ರಹಗಳ ಜೊತೆ ಅಂದರೆ ಅಶುಭ ಗ್ರಹಗಳ ಜೊತೆ ಕುಳಿತಿದ್ದರೆ
ಅಥವಾ ಪಾಪಗ್ರಹಗಳ ದೃಷ್ಟಿಯನ್ನು ತಾನು ಹೊಂದಿದ್ದರೆ, ಸ್ವಯಂ ಪೀಡಿತವಾಗಿದ್ದರೆ, ಅರ್ಥ 8ನೇ ಭಾವ ಏನಿದೆ ಆ 8ನೇ ಭಾವದ ಅಧಿಪತಿಯು ಸ್ವಯಂ ತನ್ನ ಮನೆಯಲ್ಲೇ ತಾನು ಕುಳಿತಿದ್ರೆ, ಅಥವಾ 12ನೇ ಭಾವದಲ್ಲಿ ಕುಳಿತಿದ್ರೆ, ಅಥವಾ 6ನೇ ಭಾವದಲ್ಲಿ ತಾನು ಕುಳಿತಿದ್ರೆ, ಯಾವುದೇ ಪಾಪ ಪ್ರಭಾವದಲ್ಲಿ ತಾನು ಇದ್ದಾಗ ಮತ್ತು ಯಾವುದೇ ಶುಭ ಪ್ರಭಾವ ಇಲ್ಲದಿದ್ದರೆ ಅಲ್ಲಿ ವಿಪರೀತ ರಾಜಯೋಗದ ಪರಿಣಾಮ ಉಂಟಾಗುತ್ತೆ. ಈ ರೀತಿಯ ವಿಪರೀತ ರಾಜಯೋಗವನ್ನು ಸರಳ ವಿಪರೀತ ರಾಜಯೋಗ ಅಂತ ಕರೆಯಲಾಗುತ್ತೆ. ಈಗ ನಾವು ಮುಂದಿನ ವಿಮಲ ವಿಪರೀತ ರಾಜಯೋಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ವಿಮಲ ವಿಪರೀತ ರಾಜಯೋಗ ಅಂದರೆ ಜನ್ಮಕುಂಡಲಿಯಲ್ಲಿ 12ನೇ ಭಾವದ ಅಧಿಪತಿಯು ಜನ್ಮಕುಂಡಲಿಯ 6ನೇ ಭಾವ, 8ನೇ ಭಾವ ಅಥವಾ 12ನೇ ಭಾವದಲ್ಲಿ ಕುಳಿತುಕೊಂಡಿರುವಾಗ, ಯಾವುದೇ ಪಾಪ ಪ್ರಭಾವದಲ್ಲಿ ತಾನಿರುವಾಗ ಮತ್ತು ಅಲ್ಲಿ ಆ ಗ್ರಹಕ್ಕೆ ಯಾವುದೇ ಶುಭ ಪ್ರಭಾವ ಇಲ್ಲದಿರುವಾಗ, ಆ ಗ್ರಹವು ಸ್ವಯಂ ಪೀಡಿತವಾಗಿರುವಾಗ ಗ್ರಹವು ವಿಪರೀತ ಫಲಗಳನ್ನು ಕೊಡುತ್ತೆ. ಅದನ್ನು ವಿಮಲಾ ವಿಪರೀತ ರಾಜಯೋಗ ಅಂತ ಕರೆಯಲಾಗುತ್ತೆ. ಇಲ್ಲಿ ಗಮನಿಸಿ, ಈ ಮೇಲಿನ ಎಲ್ಲ ನಿಯಮಗಳು ಒಂದೇ, ಆದರೆ ತೊಂದರೆ ಕೊಡುವ ಅಶುಭ ಗ್ರಹಗಳಾದ ಈ 6ನೇ ಭಾವ, 8ನೇ ಭಾವ, 12ನೇ ಭಾವದ ಮನೆಯ ಅಧಿಪತಿ ಗ್ರಹಗಳು ಮಾತ್ರ ಇಲ್ಲಿ ಬದಲಾಗ್ತಾರೆ. ಒಂದು ವೇಳೆ ತೊಂದರೆ ಕೊಡುವ ಈ ಗ್ರಹಗಳ ಜೊತೆ ಅಂದರೆ ಈ 6ನೇ ಅಧಿಪತಿ ಅಥವಾ 8ನೇ ಅಧಿಪತಿ ಅಥವಾ 12ನೇ ಅಧಿಪತಿಗೆ ಶುಭತ್ವ ಉಂಟಾದರೆ, ಶುಭ ಸಂಪರ್ಕ ಉಂಟಾದರೆ ಈ ವಿಪರೀತ ರಾಜಯೋಗ ನಿರ್ಮಾಣ ಆಗೋದಿಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಈ 6ನೇ ಮನೆಯ ಅಧಿಪತಿಯಾಗಲಿ ಅಥವಾ 8ನೇ ಮನೆಯ ಅಧಿಪತಿಯಾಗಲಿ ಅಥವಾ 12ನೇ ಮನೆಯ ಅಧಿಪತಿಗಳಾಗಲಿ, ಇವರು ಜನ್ಮಕುಂಡಲಿಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಗ್ರಹಗಳು. ಈ ಗ್ರಹಗಳು ಇದೇ 6, 8, 12ನೇ ಭಾವಗಳಲ್ಲಿ ತಾನು ಕುಳಿತುಕೊಂಡಾಗ ಹಾಗೂ ಆ ಗ್ರಹಕ್ಕೆ ಯಾವುದೇ ಒಂದು ರೀತಿ ಪಾಪ ಸಂಪರ್ಕ ಇದ್ದು ಅಥವಾ ಪೀಡಿತನಾಗಿದ್ದು ದುರ್ಬಲನಾಗಿದ್ದು ಯಾವುದೇ ಶುಭ ಸಂಪರ್ಕವಿಲ್ಲದೆ ಹೋದರೆ ಈ ಗ್ರಹಗಳು ವಿಪರೀತ ರಾಜಯೋಗವನ್ನು ಉಂಟು ಮಾಡುತ್ತೆ. ಆದರೆ ಈ ಗ್ರಹಗಳಿಗೇನಾದರೂ ಅಲ್ಪ ಸ್ವಲ್ಪ ಶುಭತ್ವ ಉಂಟಾದರೆ ವಿಪರೀತ ರಾಜಯೋಗ ಅನ್ನೋದು ಉಂಟಾಗೋದಿಲ್ಲ. ಜನ್ಮಕುಂಡಲಿಯಲ್ಲಿ ವಿಪರೀತ ರಾಜಯೋಗ ನಿರ್ಮಾಣವಾಗೋದಿಲ್ಲ. ಇದನ್ನು ನಾವು ಒಂದು ಉದಾಹರಣೆಯ ಕುಂಡಲಿಯ ಮೂಲಕ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇರುವಂಥದ್ದು ಒಂದು ಉದಾಹರಣೆಯ ಜನ್ಮಕುಂಡಲಿ. ಈ ಜನ್ಮಕುಂಡಲಿಯಲ್ಲಿ ಸಿಂಹ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದಿರೋದ್ರಿಂದ ಈ ಜಾತಕನ ಲಗ್ನ ಸಿಂಹ ಲಗ್ನವಾಗುತ್ತೆ ಮತ್ತು ಈ ಜನ್ಮಕುಂಡಲಿಯಲ್ಲಿ ಸಿಂಹ ರಾಶಿ ಮೊದಲನೇ ಮನೆಯಾಗುತ್ತೆ. ಈ ಜನ್ಮಕುಂಡಲಿಯಲ್ಲಿ 6ನೇ ಭಾವದ ಅಂದರೆ ಮಕರ ರಾಶಿಯ ಅಧಿಪತಿಯಾದ ಶನಿದೇವರು ಜನ್ಮಕುಂಡಲಿಯ 8ನೇ ಮನೆಯಲ್ಲಿ ತಾನು ಕುಳಿತಿದ್ದಾರೆ. ಅಲ್ಲದೆಯೇ ಈ ಶನಿದೇವರು 8ನೆಯ ಮನೆಯಲ್ಲಿ ಪಾಪಗ್ರಹವಾದ ರಾಹುವಿನ ಜೊತೆಯಲ್ಲಿ ತಾನು ಕುಳಿತಿದ್ದಾರೆ. ಇಲ್ಲಿ ಯಾವುದೇ ಶುಭ ಪ್ರಭಾವ ಇಲ್ಲ. ಆದ್ದರಿಂದ ಶನಿಯು ತನ್ನ ದಶಾ ಅಂತರ್ದಶಾ ಕಾಲದಲ್ಲಿ ಜಾತಕನಿಗೆ ಒಳ್ಳೆಯ ಫಲವನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತಾನೆ. ಆದರೆ ವ್ಯಕ್ತಿಯು ನಿಧಾನವಾಗಿ ತನ್ನ ಜೀವನದಲ್ಲಿ ನಿಧಾನವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಆನಂತರದಲ್ಲಿ ಒಂದು ಒಳ್ಳೆಯ ಸ್ತರದಲ್ಲಿ ತಾನು ನೆಲೆಸ್ತಾನೆ. ಈ ಎಲ್ಲ ವಿಪರೀತ ರಾಜಯೋಗದ ಫಲ ಉಂಟಾಗಬೇಕಂದ್ರೆ ತೊಂದರೆಗಳನ್ನು ಕೊಡುವಂತಹ 6, 8, 12ನೇ ಭಾವದ ಗ್ರಹವು ಅಶುಭ ಸ್ಥಾನದಲ್ಲಿ ಕುಳಿತಿರಬೇಕು, ದುರ್ಬಲನಾಗಿರಬೇಕು. ಯಾವುದೇ ಶುಭ ಪ್ರಭಾವಗಳು ಆ ತೊಂದರೆ ಕೊಡುವ ಗ್ರಹದ ಮೇಲೆ ಇರಬಾರ್ದು. ಇದು ಬಹಳ ಮುಖ್ಯ. ನಿಮ್ಮ ಜಾತಕಗಳಲ್ಲಿಯೂ ಸಹ ನಿಮಗೆ ವಿಪರೀತ ರಾಜಯೋಗ ಇದ್ದರೆ ನೀವು ನಮ್ಮಲ್ಲಿ ಹಂಚಿಕೊಳ್ಳಬಹುದು. ಸರ್ವರಿಗೂ ಸಹ ಶುಭವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.